ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಸಾಲ್ವ್ ಮಾಡಿದ್ರಪ್ಪ ಅಂತಂದರೆ ಒನ್ ಆಫ್ ದ ವೆಕ್ಟರ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಬರ್ತಾ ಇದ್ರಿ. ಇವತ್ತಿನ ದಿನ ನಾವು ಮತ್ತೆ ಏನು ನೋಡೋಣ ಅಂದರೆ ವೆಕ್ಟರ್ಸ್ ಪ್ರಾಬ್ಲಮ್ಸನ್ನು ಕಂಟಿನ್ಯೂ ಮಾಡ್ತಾ ನೋಡೋಣ. ಏನಪ್ಪ ಇದರಲ್ಲಿರುವಂಥದ್ದು ಇಂಪಾರ್ಟೆಂಟ್ ಕಲಿಬೇಕಾಗಿರೋದಂದರೆ ಇಲ್ಲಿ ಕೊಟ್ಟಿರುವಂಥದ್ದು ಎ ಪ್ಲಸ್ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಮೈನಸ್ ಬಿ. ನೋಡಿ, ಫಸ್ಟ್ ಆಫ್ ಆಲ್ ನಾವು ಕರೆಕ್ಟಾಗಿರುವಂತಹ ಫಾರ್ಮುಲಾ ತಿಳ್ಕೊಬೇಕು. ನೀವು ಫಾರ್ಮುಲಾ ಶೀಟನ್ನು ನಾನು ನಿಮಗೆ ಮೆನ್ಷನ್ ಮಾಡಿಕೊಟ್ಟಿದ್ದೀನಿ. ಸೊ ನಿಮಗೆ ಫಾರ್ಮುಲಾ ಶೀಟ್ ಬೇಕು ಅಂದರೆ ಇದು ನನ್ನ ಮೊಬೈಲ್ ಆ್ಯಪಲ್ಲಿ ಜ್ಞಾನದಲ್ಲಿ ಸಿಗುತ್ತೆ, ಮತ್ತು ನಿಮಗೆ ಬೇಕಾಗಿರುವಂಥ ವೆಬ್ಸೈಟಲ್ಲಿ ಕೂಡ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲೇನು ನೋಡ್ತಾ ಇದ್ದೀರಾ ವೆಕ್ಟರ್ ಫಾರ್ಮುಲಾ ನೋಡಿ. ಕರೆಕ್ಟಾಗಿ ಯಾವ ರೀತಿಯಾಗಿ ನಾವು ವೆಕ್ಟರ್ಸ್ನ ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಮಾಡೋದು. ದ ಟೂ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಆಗಿದ್ದರೆ, ಇಫ್ ದ ಟೂ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಇಫ್ ದ ಟೂ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಎ ಡಾಟ್ ಬಿ ಈಸ್ ಈಕ್ವಲ್ ಏನಾಗಿರುತ್ತೆ, 0 ಆಗಿರುತ್ತೆ. ಇಫ್ ಎ ಡಾಟ್ ಬಿ ಈಸ್ ಈಕ್ವಲ್ 0, ದೆನ್ ದ ಟೂ ವೆಕ್ಟರ್ಸ್ ಆರ್ ಸೆಟ್ ಟು ಬಿ ಆರ್ಥೋಗನಲ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀರಿ. ಅಂದರೆ ನಾವು ಯಾವುದೇ ಎರಡು ವೆಕ್ಟರ್ಸ್ನ ನಾವು ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಮಾಡಬೇಕು ಅನ್ನೋದೇ ಆದರೆ ನಾವು ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಆ ಎರಡೂ ವೆಕ್ಟರ್ಸ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಟು ಪ್ರೂವ್ ದಟ್ ಟೂ ವೆಕ್ಟರ್ಸ್ ಆರ್ ಆರ್ಥೋಗನಲ್, ಇಫ್ ದ ವೆಕ್ಟರ್ ಎ, so let me take some other color. ಸೊ ವೆಕ್ಟರ್ ಎ ಈಸ್ ವೆಕ್ಟರ್ ಡಾಟ್ ಬಿ ಈಸ್ ಈಕ್ವಲ್ ಟು 0 ಆಯಿತು ಅಂತಂದರೆ ಏನಂತ ಅರ್ಥ, ಟೂ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಅರ್ಥ. ಇದು ಕ್ಲಿಯರಾಗಿ ನೋಡ್ಕೊಳ್ಳಿ. ಒಂದು ಏನಾಗಿದೆಯಪ್ಪ ಅಂದರೆ ಲಾಸ್ಟ್ ಟೈಮು ಪಾಸಿಂಗ್ ಪ್ಯಾಕೇಜಲ್ಲಿ ಅಥವಾ ವಿಡಿಯೋಸಲ್ಲಿ ಒಂದೇ ಟೈಪ್ ಆಫ್ ಪ್ರಾಬ್ಲಮ್ಸ್ ಕೊಡ್ತಾಯಿದ್ರು. ಈಗ ಒಂದೊಂದು ಪ್ರಾಬ್ಲಮ್ ಒಂದೊಂದು ಥರ ಕೊಟ್ಟಿದ್ದಾರೆ ಯಾವುದರಲ್ಲಿ, ಮಾಡಲ್ ಪೇಪರಲ್ಲಿ. ಹಾಗಾಗಿ ನಿಮಗೆ ಸ್ವಲ್ಪ ಏನನ್ನ ಕಷ್ಟ ಆಗ್ತಿದೆ, ಅರ್ಥ ಆಗ್ತಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವುದು ಕಷ್ಟ ಆಗ್ತಿದೆ ಅಂತೇಳಿ. ನಾವು ಫಸ್ಟ್ ತಿಳ್ಕೊಬೇಕಾಗಿರೋದು ಟೂ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ವೆಕ್ಟರ್ ತೊಗೋತೀನಿ, ವೆಕ್ಟರ್ ಎ ಇಸ್ ಈಕ್ವಲ್ ಟು ತೊಗೋತೀನಿ 1, 2, 3 ಅಂತ ತೊಗೋತೀನಿ. ಇದು ಒಂದು ವೆಕ್ಟರ್ ಆಗಿರುತ್ತೆ. ಅದೇ ರೀತಿಯಾಗಿ ನೀವು ನೋಡ್ಬೋದು ವೆಕ್ಟರ್ ಬಿ ತೊಗೋತೀನಿ. ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಏನಪ್ಪ ಅಂದರೆ, ಸೊ ಇಲ್ಲಿ ಹೇಳ್ತೀನಿ ನಾನು 2, ಇಲ್ಲಿ -2 ತೊಗೋತೀನಿ, ಇಲ್ಲಿ -1 ತೊಗೋತೀನಿ, 0 ತೊಗೋತೀನಿ. ಯಾಕೆ ಸರ್ ಈ ಥರ ಯೋಚನೆ ಮಾಡಿ ತೊಗೋತಾ ಇದ್ದೀರೋ ಅನ್ನೋದಾದರೆ ಏನೂ ಇಲ್ಲ, ನಿಮಗೆ ಎ ಡಾಟ್ ಬಿ ಅನ್ನೋದು 0 ಮಾಡೋಕ್ಕೆ ಪ್ರೂವ್ ಮಾಡಬೇಕು. ಯಾವ ಥರ ಪ್ರೂವ್ ಮಾಡೋದು, ಲೆಟ್ ಮಿ ಟೇಕ್ ಎ ಡಾಟ್ ಬಿ ನೌ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಎ ಡಾಟ್ ಬಿ? A1 B1 ಪ್ಲಸ್ A2 B2 ಪ್ಲಸ್ A3 B3. ದಿಸ್ ಇಸ್ ದ ಡಾಟ್ ಪ್ರಾಡಕ್ಟ್ ಫಾರ್ಮುಲಾ. ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಡಾಟ್ ಪ್ರಾಡಕ್ಟ್ ಫಾರ್ಮುಲಾ A1 B1 ಪ್ಲಸ್ A2 B2 ಪ್ಲಸ್ A3 B3 ಈಸ್ ಈಕ್ವಲ್ ಟು 0. ಹಾಗಾದರೆ ನಾನೀಗ ಏನು ಮಾಡ್ತೀನಿ, ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಅಬ್ಸರ್ವ್ ಇಯರ್. ಸೊ ಇಲ್ಲಿ 1 ಮತ್ತು -2 ಇವೆರಡು ಮಲ್ಟಿಪ್ಲೈ ಮಾಡಬೇಕು. ಯಾಕೆ, ಇದು A1, ಇದು A2, ಸೊ ದಟ್ ಈಸ್ B1, ಇದು A2, ಇದು B2, ಇದು A3 ಮತ್ತು B3. ಸೊ ಮಲ್ಟಿಪ್ಲೈ ಮಾಡ್ತೀನಿ. 1 ಇಂಟು -2 ಏನಾಯಿತು, -2 ಆಯಿತು, ಪ್ಲಸ್ ಹಾಕಿದೆ. 2 ಇಂಟು -1 ಏನಾಗುತ್ತೆ, -2 ಆಗುತ್ತೆ, ಪ್ಲಸ್ ಹಾಕಿದೆ. 3 ಇಂಟು 0 ಏನಾಯಿತು, 0 ಆಯಿತು. ಕರೆಕ್ಟಾ? ದಟ್ ಮೀನ್ಸ್ ವಾಟ್, ನೀವು ನೋಡ್ಬೋದು ಈಗ ನಿಮ್ಗೆ ಏನಾಗ್ತಿದೆ, ಇಲ್ಲಿ -2 ಇದೆ, -2 ಇದೆ. ಸೊ ಅಲ್ಲಿಗೆ ನಿಮಗೆ -4 ಬರ್ತಾ ಇದೆ, ವಿಚ್ ಈಸ್ ನಾಟ್ ಈಕ್ವಲ್ ಟು 0. ಯಾವಾಗ ನಾಟ್ ಈಕ್ವಲ್ ಟು 0 ಆಗುತ್ತೋ ಇದು ನಾನು ಮಾಡಿರುವಂತಹ ಪ್ರಾಬ್ಲಮ್ಮು ಎ ಡಾಟ್ ಬಿ ವ್ಯಾಲ್ಯೂ. ಸೊ ವಾಟ್ ಈಸ್ ದಟ್, ಎ ಡಾಟ್ ಬಿ ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಆಗಿದೆ. ಯಾವಾಗ ಎ ಡಾಟ್ ಬಿ ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಆಯಿತು, ಏನಂತ ಬರಿಬೋದು, ದೇ ಆರ್ ನಾಟ್ ಪರ್ಪೆಂಡಿಕ್ಯುಲರ್ ಅಂತ ಬರಿಬೋದು. ದೇ ಆರ್ ನಾಟ್ ಪರ್ಪೆಂಡಿಕ್ಯುಲರ್. ಹಾಗಾದ್ರೆ ಯಾವಾಗ 0 ಆಗುತ್ತೆ, ಲೆಟ್ ಮಿ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಸೊ ಲೆಟ್ ಮಿ ಟೇಕ್ ದ ಒನ್ ಮೋರ್ ಎಕ್ಸಾಂಪಲ್. ವೆಕ್ಟರ್ ಎ ತಗೋತೀನಿ 3, 2, 0. ವೆಕ್ಟರ್ ಬಿ ತಗೋತೀನಿ -2, 3, 1 ಅಂತ ತಗೋತೀನಿ. ಸೊ ಈಗ ಇವೆರಡಕ್ಕೂ ನಾನು ಏನು ಮಾಡ್ತೀನಿ, ಎ ಡಾಟ್ ಬಿ ಕಂಡಕ್ಟ್ ಮಾಡ್ತೀನಿ. ಎ ಡಾಟ್ ಬಿ ಮಾಡಿದಾಗ 3 -2, ಸೊ ನಾನು ಹೇಳಿದೆ A1 B1 ಪ್ಲಸ್ A2 B2 ಪ್ಲಸ್ A3 B3. ಅರ್ಥ ಆಗ್ತಿದೆಯಾ? ಸೊ ನನಗೆ ಏನು ಮಾಡಬೇಕು, ಐ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಟು. ಸೊ A1 B1 ಅದನ್ನು ಬರಿತೀನಿ, 3 ಇಂಟು -2 ಬರಿತಿದ್ದೀನಿ, ಪ್ಲಸ್ ಹಾಕ್ತೀನಿ. ಅದೇ ರೀತಿ 2 ಇಂಟು 3, ಸೊ 2 ಇಂಟು 3 ಪ್ಲಸ್ 0 ಇಂಟು 1, 0. 3 2 ಎಷ್ಟಾಯಿತು, -6. 2 3 ಎಷ್ಟಾಯಿತು, +6 ಪ್ಲಸ್ 0 ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, -6 + 6 ಕ್ಯಾನ್ಸಲ್ ಆಗಿ ಆನ್ಸರ್ ಎಷ್ಟು ಬರ್ತಾಯಿದೆ, 0 ಬರ್ತಾಯಿದೆ. ದಟ್ ಮೀನ್ಸ್ ವಾಟ್, ಯಾವಾಗ ಎ ಡಾಟ್ ಬಿ ಅನ್ನೋದು 0 ಬಂದುಬಿಡ್ತು, ಎ ಡಾಟ್ ಬಿ ಅನ್ನೋದು 0 ಬಂದ್ಬಿಡ್ತು. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದ ವೆಕ್ಟರ್ ಎ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಬಿ. ಸೊ ಇದು ನಮ್ಮ ಕನ್ಕ್ಲೂಷನ್. ಹಾಗಾದರೆ ನಾವೀಗ ಕೊಟ್ಟಿರುವಂಥ ಪ್ರಾಬ್ಲಮ್ಸ್, ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಟೂ ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಆಗಬೇಕು ಅಂತಂದರೆ, ಸೊ ಎರಡು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆಗಬೇಕು ಅಂದರೆ ಅವುಗಳ ಡಾಟ್ ಪ್ರಾಡಕ್ಟ್ ಏನಾಗಿರಬೇಕು, 0 ಆಗಿರಬೇಕು. ನೆನ್ಪಿಟ್ಕೊಳ್ಳಿ, ಸ್ಟ್ರಕ್ಚರಾಗಿ ತೋರಿಸ್ಬೇಕು ಅಂದರೆ ವೆಕ್ಟರ್ ಎ ಅನ್ನೋದು ಹಿಂಗಿರುತ್ತೆ, ವೆಕ್ಟರ್ ಬಿ ಅನ್ನೋದು ಹಿಂಗಿರುತ್ತೆ.
ಇದು ಒಂದು ವೆಕ್ಟರ್ ಎ, ಇದು ಒಂದು ವೆಕ್ಟರ್ ಬಿ ಆಗಿರುತ್ತೆ. ಸೊ ಏನು ನೋಡ್ತಾ ಇದ್ದೀರಾ, ಇದು ಒಂದು ವೆಕ್ಟರ್ ಎ ಆಗಿರುತ್ತೆ. ಓಕೆ, ಸೊ ಇದು ಒಂದು ವೆಕ್ಟರ್ ಎ ಮತ್ತು ಇದೊಂದು ವೆಕ್ಟರ್ ಬಿ. ಇವುಗಳ ನಡುವೆ ಎಷ್ಟು ಬಂದಿದೆ ಆ್ಯಂಗಲ್ಲು? ದಿಸ್ ಇಸ್ 90 ಡಿಗ್ರಿ. ಸೊ ದಟ್ ಮೀನ್ಸ್ ವಾಟ್ ಯು ಕ್ಯಾನ್ ಕನ್ಕ್ಲೂಡ್ ಫ್ರಮ್ ದಿಸ್ ಒನ್, ಟೂ ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಅವುಗಳ ಡಾಟ್ ಪ್ರಾಡಕ್ಟ್ ಏನಾಗಬೇಕು? 0 ಆಗಬೇಕು. ನಿಮ್ಗೆ ಯಾವುದೇ ಎರಡು ವೆಕ್ಟರು ಡಾಟ್ ಪ್ರಾಡಕ್ಟ್ ನಿಮ್ಗೆ 0 ಅಂತ ಬಂದರೆ ಅವುಗಳ ನಡುವಿನ ಆ್ಯಂಗಲ್ಲು ಸೊ 90 ಡಿಗ್ರಿ, ಅಥವಾ ದಟ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಆಸ್ ವಾಟ್, ಅದರ್ ವರ್ಡ್ ಆರ್ಥಾಗನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಆರ್ಥಾಗನ್ ಅಂತ ಕರೀತಾರೆ. ಅರ್ಥ ಆಗ್ತಿದೆಯಾ? ಸೊ ದಟ್ ಇಸ್ ದ ಆರ್ಥಾಗನಲ್, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪರ್ಪೆಂಡಿಕ್ಯುಲರ್. ಸೊ ನಾವು ಈಗ ಕೊಟ್ಟಿರುವಂಥ ಪ್ರಾಬ್ಲಮ್ನ ಚೆಕ್ ಮಾಡೋಣ. ಈಗ ಕೊಟ್ಟಿರುವಂಥ ಪ್ರಾಬ್ಲಮ್ ನೀವು ನೋಡೋದೇ ಆದರೆ, ಸೊ ನೀವೀಗ ಚೆಕ್ ಮಾಡೋದೇ ಆದರೆ ಏನಪ್ಪ ಅಂದರೆ, ವಿ ಹ್ಯಾವ್ ಟು ಶೋ ದಟ್, ಏನು ತೋರಿಸ್ಬೇಕು? ವೆಕ್ಟರ್ ಎ ಒಂದಿದೆ, ವೆಕ್ಟರ್ ಬಿ ಒಂದಿದೆ. ನಾನು ಏನು ಮಾಡಬೇಕು? ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಪರ್ಪೆಂಡಿಕ್ಯುಲರ್ ಅಂತ ತೋರಿಸ್ಬೇಕು. ಯಾವ ರೀತಿಯಾಗಿ ತೋರಿಸೋದು? ನಾವು ಅಬ್ಸರ್ವ್ ಇಯರ್. ಸೊ ಸೊಲ್ಯೂಷನ್ ಬರಿತೀನಿ. ಸೊಲ್ಯೂಷನ್ ವೆಕ್ಟರ್ ಎ ಇಸ್ ಈಕ್ವಲ್ ಟು ಏನು ಹಾಕ್ಕೊಂಡೆ? 1,1,2. ನಿಮ್ಮ ಮೊದಲೇ ಹೇಳಿದ್ದೀನಿ, ಈ ಥರ ಕೊಟ್ಟಾಗ ನೀವು ಮೆನ್ಷನ್ ಮಾಡ್ಕೊಳ್ಳಿ. ಐ ಪಕ್ಕ ಇರೋ ವ್ಯಾಲ್ಯೂ 1, ಜೆ ಪಕ್ಕ 1, ಕೆ ಮತ್ತು ಪಕ್ಕ 2 ಇದೆ. ಸೊ ಈ ಥರ ಡೈರೆಕ್ಟಾಗಿ ಬರ್ಕೊಂಬಿಡಿ. ಅದೇ ರೀತಿ ವೆಕ್ಟರ್ ಬಿ ಬರ್ಕೋತೀನಿ, 2,-1,1 ಅಂತ ಬರ್ಕೋತೀನಿ. ಸೊ ಇಲ್ಲಿ ಕೊಡ್ತಾ ಇರೋದು ನಮಗೆ ಎ ಡಾಟ್ ಬಿ ನಡುವೆ ಪರ್ಪೆಂಡಿಕ್ಯುಲರ್ ಅಲ್ಲ, ಅವ್ರು ಮೆನ್ಷನ್ ಮಾಡ್ತಾ ಇರೋದೇನು ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ನಡುವೆ ಪರ್ಪೆಂಡಿಕ್ಯುಲರ್ ಇದೆ ಅಂತ. ಹಾಗಾದ್ರೆ ನಾವು ಫಸ್ಟ್ ಏನು ಮಾಡಬೇಕು? ಫಸ್ಟ್ ನಾನು ಎ ಪ್ಲಸ್ ಬಿ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಸೊ ಔ ಟು ಕ್ಯಾಲ್ಕುಲೇಟ್ ಎ ಪ್ಲಸ್ ಬಿ? a1 ಪ್ಲಸ್ b1, 1 ಪ್ಲಸ್ 2 ಮಾಡಿಕೊಂಡೆ, 1 ಮೈನಸ್ 1 0, 2 ಪ್ಲಸ್ 1 ಎಷ್ಟಾಯಿತು? 3 ಆಯಿತು. ವೆರಿ ಸಿಂಪಲ್. ಇವೆರಡನ್ನು ಆ್ಯಡ್ ಮಾಡಿದ್ದೀನಿ, ಇವೆರಡನ್ನು ಆ್ಯಡ್ ಮಾಡಿದ್ದೀನಿ, ಮತ್ತು ಇವೆರಡನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಅದೇ ರೀತಿ ಇನ್ನೊಂದು ಏನಿದೆ, ನನಗೆ ವೆಕ್ಟರ್ ಎ ಮೈನಸ್ ಬಿ ಇದೆ. ಸೊ ವೆಕ್ಟರ್ ಎ ಮೈನಸ್ ಬಿ ಏನು ಮಾಡಬೇಕು? 1 ಮೈನಸ್ 2. ಸಿ ಇಯರ್ ನಿಮ್ಗೆ ಅರ್ಥ ಆಗಿರೋ ಒಂದು ಮೋರ್ ಸ್ಟೆಪ್ ಬರೀಬೋದು. ಏನಪ್ಪ ಬರೀಬೋದು ಅಂತಂದರೆ, ಐ ವಿಲ್ ಶೋ ಯು ದಟ್ ಒನ್. ಸೊ ಇವುಗಳ ನಡುವೆ ಸಬ್ಟ್ರಾಕ್ಷನ್, ಕರೆಕ್ಟಾ? ಸೊ 1 ಮೈನಸ್ 2, 1 ಮೈನಸ್ 2, 1 ಮೈನಸ್ ಆಫ್ ಮೈನಸ್ 1, 2 ಮೈನಸ್ 1. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಈ 1 2 ಸಬ್ಟ್ರಾಕ್ಟ್ ಮಾಡಿದೆ, ಮತ್ತೆ 1 ಮೈನಸ್ 1 ಅಂದರೆ ಮೈನಸ್ ಆಫ್ ಮೈನಸ್ 1 ಆಯಿತು, 2 ಮೈನಸ್ 1 ಆಯಿತು. ಸೊ ಈ ಥರ ಬೇಕು ಇನ್ನೊಂದು ಸ್ಟೆಪ್ ಬರ್ಕೊಬೋದು. 1 ಮೈನಸ್ 2 ಎಷ್ಟು? ದಟ್ ಈಸ್ ಮೈನಸ್ 1. 1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1 ಪ್ಲಸ್ 1 ಎಷ್ಟಾಯಿತು? 2 ಆಯಿತು. 2 ಮೈನಸ್ 1 ಎಷ್ಟಾಯಿತು? 1 ಆಯಿತು. ಸೊ ಒಂದು ವೇಳೆ ನಿಮಗೇನಾದರೂ ಆ ಥರ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂತಂದಾಗ ನೀವು ಬೇಕಾದ್ರೆ ಕ್ಯಾಲ್ಸಿನಲ್ಲಿ ನೀವು ಮಾಡ್ಕೊಬೋದು. ಓಕೆನಾ? ಸೊ ನೀವು ನೋಡ್ತಾ ಇದ್ದೀರಾ, ನೀವು ಕ್ಯಾಲ್ಸಿನಲ್ಲಿ ಮಾಡ್ತೀರಾ ನನಗಿದ್ರೆ ಯು ಕ್ಯಾನ್ ಡೂ ದಟ್ ಇನ್ ವಿತ್ ಯೂಸಿಂಗ್ ಕ್ಯಾಲ್ಸಿ. ನಾನು ಮೊದಲೇ ಹೇಳಿರ್ತೀನಿ, ನಿಮ್ಗೆ ಇನ್ ಕೇಸ್ ಪ್ರಾಬ್ಲಮ್ ಆಗ್ತೀವಿ ಅಂದಾಗ ನೀವು ಬೇಕಾದ್ರೆ ಕ್ಯಾಲ್ಸಿಲಿ ಮಾಡ್ಕೊಳ್ಳಿ. ಏನಿದೆ? 1 ಮೈನಸ್ 2 ಇಸ್ ಈಕ್ವಲ್ ಎಷ್ಟು ಬಂತು? ದಟ್ ಈಸ್ ಮೈನಸ್ 1 ಬಂತು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಾಯಿತು? ನೆಕ್ಸ್ಟ್ 1 ಮೈನಸ್ ಆಫ್ 1 ಮೈನಸ್ ಬ್ರ್ಯಾಕೆಟ್ ಓಪನ್, ಸೊ ಮೈನಸ್ ಆಫ್ ಮೈನಸ್ 1. ಯಾಕಂದರೆ ಕೆಲವು ಟೈಮ್ ಎಲಿಮೆಂಟ್ರಿ ನೀವು ಅಪ್ಲೈ ಮಾಡೋಕ್ಕೆ ಬರಲಿಲ್ಲ ಅಂದಾಗ ಕ್ಯಾಲ್ಸಿ ಯೂಸ್ ಮಾಡ್ಕೊಳ್ಳಿ. ನೋಡಿ ನಿಮಗೆ 2 ಬರ್ತಾ ಇದೆ. ಅದೇ ರೀತಿಯಾಗಿ ಇನ್ನೊಂದೇನಪ್ಪ ಅಂತಂದರೆ 2 ಮೈನಸ್ 1 ಅಂತ ಮಾಡ್ಕೊಂಡು ಅವಾಗ ಎಷ್ಟು ಬಂತು? 1 ಬಂತು. ಸೊ ಈ ಥರ ನಾವೇನು ಮಾಡಿದ್ರಿ, ಈ 3 ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರಿ. ಓಕೆನಾ? ಸೊ ಈಗ ನಮಗೇನು ಸಿಕ್ಕಿದೆ? ನಮಗೆ ವಿ ಅಬ್ಸರ್ವ್ ದಟ್ ಎ ಪ್ಲಸ್ ಬಿ ಸಿಕ್ತು ಮತ್ತು ಎ ಮೈನಸ್ ಬಿ ಸಿಕ್ತು. ಈಗ ನೋಡಿ, ನಾವು ಈ ಎರಡು ವೆಕ್ಟರ್ನ ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಮಾಡಬೇಕು. ಏನಂತ ಪ್ರೂವ್ ಮಾಡಬೇಕು? ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಮಾಡಬೇಕು. ಯಾವ ಥರ ಸರ್ ಹಾಗಾದ್ರೆ ಪ್ರೂವ್ ಮಾಡೋದು? ವೆರಿ ಸಿಂಪಲ್. ದಿಸ್ ಈಸ್ ಲೈಕ್ ವೆಕ್ಟರ್ ಸಿ ಇದ್ದಂಗೆ, ದಿಸ್ ಈಸ್ ಲೈಕ್ ವೆಕ್ಟರ್ ಡಿ ಇದ್ದಂಗೆ. ನಾವೀಗ ಸಿ ವೆಕ್ಟರ್ ಡಾಟ್ ಡಿ ವೆಕ್ಟರ್ ಇಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಿದ್ರೆ ನಮಗೇನಂತ ಅರ್ಥ? ಈ ಎರಡು ವೆಕ್ಟರ್ಸು ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಅರ್ಥ. ಹಾಗಾದ್ರೆ ಏನು ಮಾಡೋಣ? ಇದನ್ನ ನಾವೀಗ ಪ್ರೂವ್ ಮಾಡೋಣ. ಯಾವ ಥರ? ಸಿ ಡಾಟ್ ಡಿ ವೆಕ್ಟರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಲೆಟ್ ಅಸ್ ಟೇಕ್ ದ ಸಿ ಡಾಟ್ ಡಿ ವೆಕ್ಟರ್. ವೆಕ್ಟರ್ ಸಿ ಡಾಟ್ ವೆಕ್ಟರ್ ಡಿ ಈಸ್ ಈಕ್ವಲ್ ಟು, ವೆಕ್ಟರ್ ಸಿ ವ್ಯಾಲ್ಯೂ ಏನಿದೆ? 3 ಇದೆ. 3 ಇಂಟು ಮೈನಸ್ 1. ನಿಮಗೆ ಈಗ ತಾನೇ ಹೇಳಿದೆ ಫಾರ್ಮುಲಾ, a1 b1 ಪ್ಲಸ್ a2 b2 ಪ್ಲಸ್ a3 b3. ಸರ್ ಯಾಕೆ ಇದನ್ನು ಬಿಡ್ತಾ ಇದೆ ಅಂದರೆ, ನನಗೆ ಇವೆರಡನ್ನು ಮಾತ್ರ ಅಬ್ಸರ್ವ್ ಮಾಡಬೇಕು. ಯಾವುದನ್ನು ಅಬ್ಸರ್ವ್ ಮಾಡಬೇಕು? ದ 3 ಮತ್ತು ಮೈನಸ್ 1, 0 ಮತ್ತು 2, 3 ಮತ್ತು 1. ಸೊ ಇವೆರಡನ್ನು ಮಾತ್ರ ನೋಡಿದಾಗ ನನಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತಪ್ಪ ಅಂದರೆ, ವೆಕ್ಟರ್ a1 b1, that is what I will write that 3 into minus 1 plus a2 b2, 0 into 2
plus 3 into 1. So that is 3 into 1. So 3 into 1. So ಈಗ ನೋಡಿ 3 into minus 1 ಎಷ್ಟಾಯಿತು -3 ಬಂತು. 0 into 2 that is 0 plus 3 1s are 3. ಸೊ ಏನಾಯಿತು -3 ಮತ್ತು 3 ಕ್ಯಾನ್ಸಲ್ ಆಗಿ ಆನ್ಸರ್ ಏನು ಬರ್ತಾ ಇದೆ, ದಟ್ ಈಸ್ ಐ ಆಮ್ ಗೆಟಿಂಗ್ ದ ವೆಕ್ಟರ್ ಸಿ ಡಾಟ್ ಡಿ ಈಸ್ ಈಕ್ವಲ್ ಟು 0. ಓಕೆನಾ? ಸೊ that is the answer. Since that means what is C actually? C ಅನ್ನೋದು ಏನಂತ ನೋಡಿರೋದು, C I have taken as A plus B, D I have taken as A minus B. That means what? That we can write that therefore A plus B vector is perpendicular to A minus B vector. ಇದು ನಾವು ಅರ್ಥ ಮಾಡ್ಕೊಬೇಕಾಗಿರುವಂಥ ಕಾನ್ಸೆಪ್ಟ್. ಓಕೆ, ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಇಟ್ ಈಸ್ ವೆರಿ ಕ್ಲಿಯರ್, ತುಂಬ ಸಿಂಪಲ್ ಆಗಿದೆ, ಜಾಸ್ತಿ ಕ್ರಿಟಿಕಲ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಕೊಟ್ಟಿದ್ದಾರೆ. ಓಕೆನಾ? ಯೂಶುವಲಿ ವೆಕ್ಟರ್ಸ್ ಅಂತ ಹೇಳಿದ ತಕ್ಷಣ ಕೆಲವು ಮಕ್ಕಳು ಭಯ ಬೀಳ್ತಾರೆ, ಬಟ್ ವೆಕ್ಟರ್ಸ್ ಅಷ್ಟು ಸಿಂಪಲ್ ಆಗಿ ಯಾವುದೂ ಇಲ್ಲ. ಅದನ್ನು ಸ್ವಲ್ಪ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ವೆಕ್ಟರ್ ಈಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್. ಓಕೆ, ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ನಿಮಗೆ ಬರೀತಾ ಇರೋದು ಅರ್ಥ ಆಗ್ತಿದೆ ಅನ್ಕೋತೀನಿ. ಅರ್ಥ ಆಗ್ತಾರೆ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಏನು ಅರ್ಥ ಆಗ್ತಾ ಇಲ್ಲ ಅಂತ. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. So here we can observe that find the unit vector. So let me take the color. Find the unit vector. Find the unit vector, that is vector A is equal to 3i plus 4j plus k. So what is the unit vector formula first of all? So very simple. First ನೀವು ಯೂನಿಟ್ ವೆಕ್ಟರ್ ಫಾರ್ಮುಲಾ ತಿಳ್ಕೊಂಡಿರಬೇಕು. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಫಾರ್ಮುಲಾ ಶೀಟನ್ನು ರೆಫರ್ ಮಾಡಿ. ಫಾರ್ಮುಲಾ ಶೀಟ್ ಗೊತ್ತಿಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ಸ್ ಅರ್ಥ ಆಗೋದಿಲ್ಲ. ಇದು ಚೆನ್ನಾಗಿ ಗೊತ್ತಿರಲಿ. ಸೊ ಲೆಟ್ ಮಿ ರೈಟ್ ದ ಸೊಲ್ಯೂಷನ್. ಏನಿದೆ, ಒಂದು ವೆಕ್ಟರ್ ಯೂನಿಟ್ ವೆಕ್ಟರ್ ಎ ಮಾಡಬೇಕು. ವಾಟ್ ಇಸ್ ಅ ಯೂನಿಟ್ ವೆಕ್ಟರ್ ಫಾರ್ಮುಲಾ? ಯೂನಿಟ್ ವೆಕ್ಟರ್ ಎ ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಎ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದು ಫಾರ್ಮುಲಾ. ಯಾವುದೇ ಒಂದು ಎ ಕ್ಯಾಪ್ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ? ಯೂನಿಟ್ ವೆಕ್ಟರ್ ಇಂಡಿಕೇಟ್ ಮಾಡುತ್ತೆ. ಈ ಕೊಟ್ಟಿರುವಂಥ ವೆಕ್ಟರ್ ಬರ್ಕೊಳ್ಳಿ. ದ ಗಿವನ್ ವೆಕ್ಟರ್ ಎ ಇಸ್ ಈಕ್ವಲ್ ಟು 3, 4, 1. ಓಕೆನಾ? ಈಗೇನು ಮಾಡಬೇಕು, ನನಗೆ ನೀವು ನೋಡಿದ್ರೆ ಫಾರ್ಮುಲಾದಲ್ಲಿ ವೆಕ್ಟರ್ ಎ ಬರೀಬೇಕು ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ. ಅಂದರೆ ಫಸ್ಟ್ ನಾನು ಏನು ಮಾಡೋಣ, ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡೋಣ. ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಫಾರ್ಮುಲಾ? ಸ್ಕ್ವೇರ್ ರೂಟ್ ಆಫ್ a1 ಸ್ಕ್ವೇರ್. ಸೊ ಇಫ್ ಯು ವಾಂಟ್ ಐ ವಿಲ್ ರೈಟ್ ದ ಫಾರ್ಮುಲಾ a1 ಸ್ಕ್ವೇರ್, a2 ಸ್ಕ್ವೇರ್, a3 ಸ್ಕ್ವೇರ್. ಸೊ ಈಗ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ 9, 4 ಸ್ಕ್ವೇರ್ ಎಷ್ಟಾಯಿತು 16 ಪ್ಲಸ್ 1 ಸ್ಕ್ವೇರ್ ಎಷ್ಟು 1 ಆಯಿತು. ದಟ್ ಈಸ್ ಈಕ್ವಲ್ ಟು 9 ಪ್ಲಸ್ 1 10, ದಟ್ ಈಸ್ ದ 26. ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಯಾವುದಕ್ಕೆ? ಮ್ಯಾಗ್ನಿಟ್ಯೂಡ್ ಆಫ್ ಎಗೆ. ಬಟ್ ಯೂನಿಟ್ ವೆಕ್ಟರ್ ಬರೀಬೇಕಾದ್ರೆ ಫೈನಲ್ ಆಗಿ ದೇರ್ ಫೋರ್ ಎ ಕ್ಯಾಪ್ ಇಸ್ ಈಕ್ವಲ್ ಟು ವಾಟ್ ಇಸ್ ದ ವೆಕ್ಟರ್? ದಟ್ ಈಸ್ 3i ಪ್ಲಸ್ 4j ಪ್ಲಸ್ k. ದಿಸ್ ಇಸ್ ವಾಟ್ ದೇ ಹವ್ ಗಿವನ್ ದ ವೆಕ್ಟರ್. ಓಕೆನಾ? ಅದನ್ನು ಬರೆದುಬಿಟ್ಟು ಡಿವೈಡೆಡ್ ಬೈ ನೀವು ಬಂದಿರೋಂಥ ಮ್ಯಾಗ್ನಿಟ್ಯೂಡ್ ಯಾವುದು? ರೂಟ್ ಆಫ್ 26. ಸೊ ಇದನ್ನು ನೀವು ಏನು ಮಾಡಿ, ಒಂದು ಬಾಕ್ಸ್ ಹಾಕಿ. ಸೊ ಈ ಥರ ಬಾಕ್ಸ್ ಹಾಕೋದ್ರಿಂದ ಏನಪ್ಪ ಬೆನಿಫಿಟ್ಟು ಅಂತಂದರೆ, ನಿಮ್ಮ ವ್ಯಾಲ್ಯೂವರ್ಸ್ಗಳು ಏನಿರ್ತಾರೋ ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಯಾವುದು ಆನ್ಸರ್ ಅಂತ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ವಾಟ್ ಹೌ ಟು ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. ಸೊ ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಹೌ ಟು ಫೈಂಡ್ ದ ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ಮಾಡಬೇಕಂದ್ರೆ ವೆಕ್ಟರ್ ಎ ಬೈ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಎ. ನನಗೇನೇನು ಬೇಕು? ಮಾಡ್ಯುಲಸ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮಾಡ್ಯುಲಸ್ ಆಫ್ ಎ ಹೆಂಗೆ ಮಾಡೋದು? ಸ್ಕ್ವೇರ್ ರೂಟ್ ಆಫ್ ದಿ ಫಾರ್ಮುಲಾ. ಫೈನಲಿ ಏನು ಮಾಡೋದು? ಸಬ್ಸ್ಟಿಟ್ಯೂಟ್ ಮಾಡೋದು. ಯಾವ ಥರ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ? ಈ ಥರ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಅಗೇನ್ ಫೈಂಡ್ ದ ಯೂನಿಟ್ ವೆಕ್ಟರ್ 3i ಪ್ಲಸ್ 4j ಪ್ಲಸ್ k ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಐ ಥಿಂಕ್ ಎರಡು ಒಂದೇ ಥರ ಅನ್ನಿಸ್ತಾ ಇದೆಯಾ? 3i ಪ್ಲಸ್ 4j ಪ್ಲಸ್ k. ನಾನು ಜಸ್ಟ್ ರಿಪೀಟ್ ಹಾಕ್ಕೊಂಡಿದ್ದೀನಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ನೋಡ್ತಾ ಇದ್ದೀರಾ. ಸೊ OA ಇಸ್ ಗಿವನ್, OB ಇಸ್ ಗಿವನ್, ಫೈಂಡ್ ದ ಮಾಡ್ಯುಲಸ್ ಆಫ್ AB. ಸೊ ತುಂಬ ಇಂಪಾರ್ಟೆಂಟು. ಇದು ಯಾವುದನ್ನು ಇಂಡಿಕೇಟ್ ಮಾಡುತ್ತೆ? ಸೊ ನೀವು ಫಾರ್ಮುಲಾ ಶೀಟ್ ನೋಡ್ಬೋದು. ಇಫ್ ಯು ಅಬ್ಸರ್ವ್ ದ ಫಾರ್ಮುಲಾ ಶೀಟ್, ಏನು ನೋಡ್ತೀರಪ್ಪ ಅಂತಂದರೆ, ವಿ ಕ್ಯಾನ್ ಕ್ಲಿಯರ್ಲಿ ಸಿ ದಿಸ್ ಒನ್. ಸೊ ಫಾರ್ಮುಲಾ ಶೀಟಲ್ಲಿ ನೀವು ನೋಡಿದ್ದೆ ಆದರೆ ಪೊಸಿಷನ್ ವೆಕ್ಟರ್ಸ್ ಅಂತ ಕೊಟ್ಟಿದ್ದೀನಿ. ದ ವೆಕ್ಟರ್ AB ಇಸ್ ಈಕ್ವಲ್ ಟು OB ಮೈನಸ್ OA, ವೆಕ್ಟರ್ BC ಇಸ್ ಈಕ್ವಲ್ ಟು OC ಮೈನಸ್ OB, ವೆಕ್ಟರ್ AC ಇಸ್ ಈಕ್ವಲ್ ಟು OC ಮೈನಸ್ OA. ದೀಸ್ ಆರ್ ದ 3 ಕಾನ್ಸೆಪ್ಟ್. ವಾಟ್ ಫಾರ್ಮುಲಾ? ಯಾವುದೇ ಒಂದು AB ನೋಡಿ, AB ಅಂತ ಬರೆದಾಗ ವೆಕ್ಟರ್ AB ಸೆಕೆಂಡ್ ಲೆಟರ್ ಏನಿದೆ B ಇದೆ, ಅದಕ್ಕೆ OB ಅಂತ ಬರೀಬೇಕು. ಮೈನಸ್ ಫಸ್ಟ್ ಲೆಟರ್ ಏನಿದೆ A ಇದೆ, ದಟ್ ಈಸ್ OA ಅಂತ ಬರೀಬೇಕು. ದಿಸ್ ಇಸ್ ದ ವೆಕ್ಟರ್ ಫಾರ್ಮುಲಾ. ಓಕೆನಾ? Let's move on to the problems.
ಸೊ ಇಲ್ಲಿರುವಂಥ ನಾನೀಗ ಫಾರ್ಮುಲಾ ತೋರಿಸ್ದಂಗೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎ ಬಿ. ಸೊ ಆಗರ ಸೊಲ್ಯೂಷನ್ ಬರೆಯೋಣ. ಸೊಲ್ಯೂಷನಲ್ಲಿ ದ ವೆಕ್ಟರ್ ಎ ಬಿ, ಫಸ್ಟ್ ಎ ಬಿ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ನಾನು, ಐ ಹ್ಯಾವ್ ಟು ರೈಟ್ ದಟ್ ಫಸ್ಟ್ ಎ ಬಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನಿಮಗೆ ಎ ಬಿ ಫಾರ್ಮುಲಾ ಗೊತ್ತಿರಬೇಕು, ಓಕೆನಾ. ಸೊ ದಟ್ ಈಸ್ ದ ವೆಕ್ಟರ್ ಎ ಬಿ ಈಸ್ ಈಕ್ವಲ್ ಟು ಒ ಬಿ ವೆಕ್ಟರ್ ಮೈನಸ್ ಒ ಎ ವೆಕ್ಟರ್, ಕರೆಕ್ಟಾ. ಸೊ ವೆಕ್ಟರ್ ಒ ಬಿ ಏನು, ವಾಟ್ ಈಸ್ ದ ವೆಕ್ಟರ್ ಒ ಬಿ? ಸೊ ಬರ್ಕೋತೀನಿ 8, 5 ಮೈನಸ್ ವಾಟ್ ಈಸ್ ಒ ಎ ವೆಕ್ಟರ್ 2, -3. ನಾನು ಹೇಳಿದೆ ನಿಮಗೆ ಸ್ಟಾರ್ಟಿಂಗಲ್ಲೇ, ನಾನು ಯೂಶ್ವಲಿ ವೆಕ್ಟರ್ಸ್ ಡಿನೋಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ, ಜಸ್ಟ್ IJ ತೆಗೆದುಬಿಟ್ಟು ಈ ಥರ ಬರ್ಕೊಳಕ್ಕೆ ನಾನು ರೂಢಿ ಮಾಡ್ಕೋತೀನಿ. ಯಾಕೆ ಅಂದರೆ ನನಗೆ ಯಾವುದೇ ರೀತಿಯಂಥ ಕನ್ಫ್ಯೂಷನ್ ಇರೋದಿಲ್ಲ ಅವಾಗ. ಅರ್ಥ ಆಗ್ತಿದೆಯಾ? ಸೊ ಈಗ ಬೇಕಾದ್ರೆ ನೀವು ಇನ್ನೊಂದು ಸತಿ ಬರ್ಕೊಳ್ಳಿ, ಏನಂತ 8 - 2, 5 -3. ನೋಡಿ ಹೆಂಗೆ ಬಂತು ಅಂದರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಈ 8 ಇಲ್ಲಿರುವಂತಹ ಮೈನಸ್ಗೆ 2 ಹಾಕಿದ್ದೀನಿ. ಸೊ ಮೈನಸ್ ಆದಮೇಲೆ 2 ಬರ್ಕೊಂಡೆ, ಈ ಥರ ಬರ್ಕೊಂಡೆ, 5 ಹಾಕ್ಕೊಂಡೆ, ಮತ್ತೆ ಮೈನಸ್ ಹಾಕ್ಕೊಂಡೆ, -3 ಬರ್ಕೊಂಡೆ, ಈ ಥರ ಬರುತ್ತೆ, ಓಕೆನಾ. ಸೊ ದಿಸ್ ಈಸ್ ವಾಟ್ ಯು ಆರ್ ಗೆಟಿಂಗ್ ದ ವ್ಯಾಲ್ಯೂಸ್. ಸೊ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ನಿಮಗೆ ಸ್ವಲ್ಪ ಸರ್ ಇದೆಲ್ಲ ಕನ್ಫ್ಯೂಸ್ ಆಗುತ್ತೆ ನನಗಿದ್ರೆ ಅದೆಲ್ಲ ಸ್ವಲ್ಪ ಡಿಲೀಟ್ ಮಾಡ್ತೀನಿ, ಓಕೆನಾ. ಸೊ ಹೋಪ್ ಯು ಅಂಡರ್ಸ್ಟುಡ್ ದಟ್ ಒನ್, ತೊಂದರೆ ಇಲ್ಲ. ಈಗ ನೋಡಿ 8 - 2, 8 - 2 ಎಷ್ಟಿದೆ, ದಟ್ ಈಸ್ ವಾಟ್ ಯು ಆರ್ ಗೆಟಿಂಗ್ 8 - 2 ಆಸ್ 6 ವ್ಯಾಲ್ಯೂ ಬಂತು. ಮೈನಸ್ ಇಂಟು ಮೈನಸ್ +3 ಆಗುತ್ತೆ, 8 + 3 ಎಷ್ಟು, 5 + 3 ಎಷ್ಟಾಗುತ್ತೆ, 8 ಆಗುತ್ತೆ. ಸೊ ದಿಸ್ ಈಸ್ ವಾಟ್ ದ ವೆಕ್ಟರ್ ಎ ಬಿ. ಬಟ್ ನಮ್ಗೆ ಬೇಕಾಗಿರೋದು ವೆಕ್ಟರ್ ಎ ಬಿ ಅಲ್ಲ, ನಮಗೆ ಬೇಕಾಗಿರೋದು ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಬಿ, ಕರೆಕ್ಟಾ. ಮಾಡ್ಯುಲಸ್ ಆಫ್ ಎ ಬಿ ಏನಾಗುತ್ತೆ, √6² + 8² ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 6² ಎಷ್ಟಾಯಿತು, 36 ಆಯಿತು. 8² ಎಷ್ಟಾಗುತ್ತೆ, 64 ಆಗುತ್ತೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಒನ್, 36 ನಿಮಗೆ ಗೊತ್ತೇ ಇದೆ, ದಟ್ ಈಸ್ 6². ನೋಡಿ ನಿಮ್ಮ ಕ್ಯಾಲ್ಸಿನಲ್ಲಿ 6² ಅಂತ ಬರುತ್ತೆ, ಪ್ಲಸ್ಸು ನಮಗೆ 8² ನೋಡಿ ಇಲ್ಲಿದೆಯಲ್ಲ, 8² ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈಸ್ ಈಕ್ವಲ್ ಟು ವ್ಯಾಲ್ಯೂ ಬರ್ತಾ ಇದೆ, ವಾಟ್ ವಿ ಆರ್ ಗೆಟಿಂಗ್ 100. ಸೊ ನೀವು ಕೂಡ ಮ್ಯಾನುವಲ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು, ವಿ ಆರ್ ಗೆಟಿಂಗ್ 100. ಇನ್ನೂ ಒಂದು ಸ್ಟೆಪ್ ಹೋದರೆ √100 ಕೂಡ ಮಾಡ್ಬೋದು, √* ದಿಸ್ ವ್ಯಾಲ್ಯೂ. ಸೊ ವಾಟ್ √100 ಎಷ್ಟು ಬಂತು, 10 ಬಂತು. ಸೊ ದಟ್ ಈಸ್ ವಾಟ್ ದ ಮಾಡ್ಯುಲಸ್ ಆಫ್ ಎ ಬಿ ವೆಕ್ಟರ್ is equal to what we are getting. This is the solution. So hope you understood this one very